ಈಗ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಅನರ್ಹತೆ ತಕ್ಷಣದಿಂದಲೇ ವಿನಯ್ ಕುಲಕರ್ಣಿ ಶಾಸಕತ್ವ ಅನರ್ಹಗೊಳ್ಳುತ್ತೆ. 2 ವರ್ಷಕ್ಕಿಂತ ಹೆಚ್ಚು ಅವಧಿ ಶಿಕ್ಷೆಗೆ ಗುರಿಯಾಗಿದ್ದರೆ ಅದು ಅನರ್ಹತೆ ಅಷ್ಟೇ, ಇನ್ನೇನಿಲ್ಲ. 90 ದಿನಗಳ ಒಳಗೆ ಏನಾದರೂ ಕೋರ್ಟ್ ತಡೆ ಕೊಟ್ಟರೆ ಅವರು ಬಚಾವಾಗ್ತಾರೆ. ಸದ್ಯಕ್ಕೆ ಶಾಸಕ ಸ್ಥಾನದಿಂದ ಅವರು ಅನರ್ಹಗೊಂಡಿದ್ದಾರೆ. 90 ದಿನಗಳ ಕಾಲಾವಕಾಶ ಇದೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ. ಒಂದು ವೇಳೆ ಏನಾದರೂ ಹೈಕೋರ್ಟ್ ಹೋಗಿ ಹೈಕೋರ್ಟಿಂದ ಸ್ಟೇ ತಂದರೆ ಆಗ ಅವರದ್ದು ಬಚಾವಾಗಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಜನಪ್ರತಿನಿಧಿಗಳಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಈಗ ಸ್ಪೀಕರ್ ಅವರ ಮುಂದಿನ ನಡೆ ಏನೆಲ್ಲ ಅವಕಾಶಗಳಿದೆ ಮುಂದೆ ಅಂತ? ಅರವಿಂದ್, ಈ ರೀತಿಯ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಅಂದರೆ ಅವರ ಮಾಡಿದಂಥ ಅಪರಾಧ ಸಾಬೀತಾಗಿ ಅವರಿಗೆ ಶಿಕ್ಷೆ ಪ್ರಕಟವಾದರೆ, ಸುಮಾರು 2 ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಆದರೆ ಅಂದರೆ ಆಟೋಮೆಟಿಕಲಿ ಅದು ಶಾಸಕ ಸ್ಥಾನ ರದ್ದಾಗುವಂಥ ಬೆಳವಣಿಗೆ. ಆದರೆ ಅದಕ್ಕೊಂದು ಟೈಮ್ ಬಾಂಡಿಂಗ್ ಅನ್ನೋದಿರುತ್ತೆ, ಅದು 90 ದಿನಗಳ ಟೈಮ್ ಬಾಂಡಿಂಗ್ ಇರುತ್ತೆ. ಆ 90 ದಿನದ ಒಳಗಾಗಿ ಏನಾದರೂ ಮೇಲಿನ ನ್ಯಾಯಾಲಯದಲ್ಲಿ ಅಥವಾ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎಲ್ಲಿಗೆ ಅವರಿಗೆ ಬೇಲ್ ಸಿಗುವಂಥದ್ದು ಅಥವಾ ಒಂದು ಸ್ಟೇ ಸಿಗುವಂಥದ್ದು ಏನಾರು ಆದರೆ ಅಲ್ಲಿ ಅದನ್ನು ಅಂದರೆ ಶಾಸಕ ಸ್ಥಾನ ರದ್ದಾಗುವಂಥದ್ದನ್ನು ತಡೀಲಿಕ್ಕೆ ಅವಕಾಶ ಇರುತ್ತೆ. ಅಷ್ಟು ದಿನದ ಒಳಗಾಗಿ ಏನಾದರೂ ಸ್ಟೇ ಆಗಲಿಲ್ಲ ಅಂದರೆ ಸಹಜವಾಗಿ ಆಟೋಮೆಟಿಕಲಿ ಅದು ರದ್ದಾಗುತ್ತೆ, ಶಾಸಕ ಸ್ಥಾನ ರದ್ದಾಗುತ್ತೆ ಮತ್ತು ಅದನ್ನು ಸ್ಪೀಕರ್ ಅವರು ಕೂಡ ಅಂಗೀಕರಿಸಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ತರಾತುರಿಯಲ್ಲಿ ಸ್ಪೀಕರ್ ಅವರು ಕೂಡ ಯಾವುದೇ ನಿರ್ಧಾರವನ್ನು ಕೈಗೊಳ್ಳುವಂಥ ಸ್ಥಿತಿ ಇದ್ದಂತಿಲ್ಲ ಮತ್ತು ಅವರದೇ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಅದು ಸ್ವಲ್ಪ ತಡವೂ ಆಗಬಹುದು, ಆದರೆ ಅದರ ಪರಿಶೀಲನೆ ಮಾಡಬಹುದು ಅವರು. ಆದರೆ ಈಗ 90 ದಿನದ ಒಳಗಾಗಿ ಅವರೇನಾದರೂ ಅದಕ್ಕೆ ಸ್ಟೇ ತರುವಲ್ಲಿ ಸಕ್ಸಸ್ ಆದರೆ, ಅಂದರೆ ಉಚ್ಚ ನ್ಯಾಯಾಲಯದಲ್ಲಿ ಅವರಿಗೇನಾದರೂ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ಮುಂದಿನ ಅಥವಾ ಅವರಿಗೆ ಶಿಕ್ಷೆ ಏನು ಪ್ರಕಟ ಆಗಿದೆ ಶಿಕ್ಷೆಗೆ ಸಂಬಂಧಪಟ್ಟಂತೆ ಸಿಗಬಹುದಾದಂತಹ ಸಂಭವನೆಯಾಗಿರುವಂಥ ಸ್ಟೇ ಅಥವಾ ಬೇಲ್ ಈ ಥರ ಏನಾದರೂ ಒಂದು ಚಾನ್ಸಸ್ ಸಿಕ್ಕಿದ್ರೆ ಅದು ವಿನಯ್ ಕುಲಕರ್ಣಿ ಅವರಿಗೆ ಹೆಲ್ಪ್ ಆಗುತ್ತೆ. 90 ದಿನದೊಳಗೆ ಯಾವುದೇ ಬೆಳವಣಿಗೆ ಆಗಲಿಲ್ಲ ಅಂದರೆ ಆಟೋಮೆಟಿಕ್ ಅವರ ಶಾಸಕ ಸ್ಥಾನ ರದ್ದಾಗುತ್ತೆ ಮತ್ತು ಅವರ ಕ್ಷೇತ್ರಕ್ಕೆ ಒಂದು ಉಪಚುನಾವಣೆ ಅನ್ನೋದು ಕೂಡ ಬಹುತೇಕ ಖಚಿತವಾಗುತ್ತೆ. ಈಗ ಈ 90 ದಿನಗಳ ಒಳಗೆ ಅವರ ಶಾಸಕ ಸ್ಥಾನ ಇರುತ್ತಾ ಇರಲ್ವಾ, ಅಥವಾ ಅದನ್ನು ಕೂಡ ಅಮಾನತಿನಲ್ಲಿ ಇಟ್ಟಂಗೆ ನಾವು ಇಡಬೇಕಾಗುತ್ತಾ ಅಂತ? ಈಗ ಅಮಾನತಿನಲ್ಲೇ ಇದ್ದಂತೆ, ಯಾಕಂದ್ರೆ ಆ ಪ್ರಕಟಣೆ ಏನು ತೀರ್ಪು ಪ್ರಕಟ ಆಗುತ್ತೆ, ಪ್ರಕಟ ಆಗ್ತಿರುವಂತೆ ಅದು ಅನ್ವಯ ಕೂಡ ಅವರಿಗೆ ಆಗುತ್ತೆ. ಹಾಗಾಗಿ ಈಗ ಅವರು ಆ ಶಾಸಕ ಸ್ಥಾನದಲ್ಲಿ ಇರಲ್ಲ. ಯಾಕಂದ್ರೆ 90 ದಿನ ಒಳಗಾಗಿ ಏನೂ ಆಗಲಿಲ್ಲ ಅಂದ್ರೆ ಯಥಾವತ್ತಾಗಿ ಅದು ಮುಂದುವರಿಯುತ್ತೆ ಮತ್ತು ಅಧಿಕೃತವಾಗಿ ರದ್ದು ಅನ್ನುವಂಥ ಘೋಷಣೆ ಕೂಡ ಆಗುತ್ತೆ ಸ್ಪೀಕರ್ ಅವರ ಕಡೆಯಿಂದ. ಹಾಗಾಗಿ ಸದ್ಯಕ್ಕೆ ಅವರು ಶಾಸಕರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖೇಶ್, ಧನ್ಯವಾದ. ಒಟ್ಟಾರೆ ಈಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಅದು ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಈ ಜೀವಾವಧಿ ಶಿಕ್ಷೆ ಪ್ರಕಟವಾಗಿರೋದು. ಎಲ್ಲ 16 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಆಮೇಲೆ ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಒಬ್ಬರಿದ್ರಲ್ಲ, ಟಿಂಗ್ರಿಕರ್ ಅಂತಂದ್ಬಿಟ್ಟು, ಅವ್ರಿಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಕಾರಣ ಸಾಕ್ಷಿ ನಾಶಕ್ಕೆ ಅವರು ಸಹಕರಿಸಿದ್ರು ಅಂತಕ್ಕಂಥ ಅವ್ರ ಮೇಲಿನ ಆರೋಪ ಕೂಡ ಸಾಬೀತಾಗಿದೆ. ಈ ನಡುವೆ ಪ್ರಕರಣದ A1 ಬಸವರಾಜ ಮುತ್ತಗಿ ಅವರು ಮಾಫಿ ಸಾಕ್ಷಿಯಾಗಿದ್ದರು. ಹಾಗಾಗಿ ಅವರಿಗೆ ಯಾವುದೇ ಶಿಕ್ಷೆ ಇಲ್ಲ. ಇನ್ನು ಜೀವಾವಧಿ ಶಿಕ್ಷೆ ಪ್ರಕಟವಾಗ್ತಾ ಇದ್ದ ಹಾಗೆಯೇ ಎಲ್ಲರೂ ಕೂಡ ಕಣ್ಣೀರಿಟ್ಟಿದ್ದಾರೆ ಕೋರ್ಟ್ನಲ್ಲಿ. ಅವರ ಕುಟುಂಬಸ್ಥರು ಎಲ್ಲ ಕಿಕ್ಕಿರಿದು ತುಂಬಿತ್ತು ಕೋರ್ಟ್ ಹಾಲ್, ಎಲ್ಲ ಕಣ್ಣೀರಿಟ್ಟಿದ್ದಾರೆ ಸಹಜವಾಗೇ. ಯಾಕೆಂದರೆ ಜೀವಾವಧಿ ಶಿಕ್ಷೆ ಅಂತಂದರೆ ನಾವು ಯಾವಾಗ ಹೊರಗೆ ಬರ್ತೀವಿ ಅಂತಕ್ಕಂಥದ್ದು ಕೂಡ ಗೊತ್ತಿರಲ್ಲ. ಹಾಗಾಗಿ ಅವರ ಕುಟುಂಬಸ್ಥರು ನಮ್ಮ ಮುಂದಿನ ಗತಿ ಏನು ಅಂತಕ್ಕಂಥದ್ದು. ಒಂದು ರೀತಿ ವಿನಯ್ ಕುಲಕರ್ಣಿ ಕೂಡ ಆಘಾತಕ್ಕೊಳಗಾಗಿದ್ದರು. ಕೋರ್ಟ್ ಹೊರಭಾಗದಲ್ಲಿ ಅವರ ಕುಟುಂಬಸ್ಥರೆಲ್ಲ ಇದ್ದರು, ಅವರು ಕೂಡ ಕಣ್ಣೀರನ್ನು ಇಟ್ಟರು. ಆ್ಯಕ್ಚುಲಿ ಕನಿಷ್ಠ ಶಿಕ್ಷೆಯ ನಿರೀಕ್ಷೆಯಲ್ಲಿದ್ದರು ವಿನಯ್ ಕುಲಕರ್ಣಿ, ಬಟ್ ಈಗ ಅವರಿಗೆ ಗರಿಷ್ಠ ಶಿಕ್ಷೆಯನ್ನು ಕೋರ್ಟ್ ವಿಧಿಸಿದೆ.